ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವತಿಯಿಂದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ನೇತೃತ್ವದಲ್ಲಿ ದೇಶದಲ್ಲಿ ಹಿಂದೂ ಯುವಕನೊಂದಿಗೆ ಅನುಚಿತವಾಗಿ ವರ್ತಿಸಿ ಮರಕ್ಕೆ ಗಲ್ಲಿಗೇರಿಸಿ ಅತ್ಯಂತ ಕ್ರೂರವಾಗಿ ಯುವಕನನ್ನ ಹತ್ಯೆಗೈದಿರುವುದನ್ನು ಖಂಡಿಸಿ ಬಾಂಗ್ಲಾದೇಶದ ಮತ್ತು ಅಲ್ಲಿನ ಅಧ್ಯಕ್ಷ ಪ್ರಧಾನಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಜೈ ಶ್ರೀರಾಮ್ ಎನ್ನುವ ಘೋಷಣೆಯೊಂದಿಗೆ ನೂರಾರು ಕಾರ್ಯಕರ್ತರು, ಹಿಂದೂ ಯುವಕರು, ಆರ್ಯ ಸಮಾಜದ ಪ್ರಮುಖರು, ಸುವರ್ಣಕಾರರ ಸಂಘದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಎಲ್ಲರೂ ಸೇರಿ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಗವಿಮಠದ ಡಾಕ್ಟರ್ ಶ್ರೀ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು, ಬಜರಂಗದಳದ ತಾಲೂಕು ಅಧ್ಯಕ್ಷ ರವಿ ನಾವದಗೇಕರ್ ಕೃತ್ಯ ಎಸಗಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕರಾದ ಶರಣು ಸಲಗರ್ ಅವರು ಮಾತನಾಡಿ, ಬಾಂಗ್ಲಾದೇಶದಲ್ಲಿ ನಡೆದ ಹಿಂದೂ ಯುವಕನ ಹತ್ಯೆ ಅತ್ಯಂತ ಕ್ರೂರವಾದದ್ದು. ಅದನ್ನ ಶಾಸಕನಾಗಿ ಖಂಡಿಸುತ್ತೇನೆ. ಈ ಘಟನೆ ಬಗ್ಗೆ ಕಾಂಗ್ರೆಸ್ನ ಯಾವೊಬ್ಬ ನಾಯಕನೂ ಮಾತನಾಡದೇ ಇರುವುದು ವಿಷಾದನೀಯ. ಈ ಕೃತ್ಯವೆಸಗಿದ ಅಪರಾಧಿಗಳಿಗೆ ಅದೇ ಸ್ಥಳದಲ್ಲಿ ಗಲ್ಲಿಗೇರಿಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷರಾದ ಶ್ರೀಶೈಲ್ ವಾತಡೆ, ಬಜರಂಗದಳ ತಾಲೂಕು ಅಧ್ಯಕ್ಷರಾದ ರವಿ ನಾವದಗೇಕರ್, ಶಾಸಕರಾದ ಶರಣು ಸಲಗರ್, ಸಹ ಸಂಯೋಜಕರಾದ ಸಚಿನ್ ಗರುಡಕರ್, ಪ್ರಮುಖರಾದ ವಿನೋದ್ ಬಡಗೇಕರ್, ಸಿದ್ದು ಬಿರಾದರ್, ಜ್ಞಾನೇಶ್ವರ್ ಮೂಳೆ, ಮಾಧವರಾವ್ ಹಸುರೆ, ಸೂರ್ಯಕಾಂತ್ ಚಿಲ್ಲಾಬಟ್ಟೆ, ದೀಪಕ್ ಗಾಯಕ್ವಾಡ್, ಅರವಿಂದ್ ಮುತ್ತೆ, ಕೃಷ್ಣ ಗೋಣೆ, ಅಜಯ್ ಗವಳಿ, ರವಿ ಜಾಧವ್, ಸಂಜು ಏಕಂಬೆ, ಗುರು ಪವಡೆ, ನಿತಿನ್ ಸೂರ್ಯವಂಶಿ, ಮೇಘನಾಥ್ ನಾವದಗೇಕರ್ ಸೇರಿದಂತೆ ನೂರಾರು ಹಿಂದೂ ಯುವಕರು ಭಾಗವಹಿಸಿದ್ರು. ಇಂದು ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹಾಗೂ ಹಿಂದೂ ಪರ ಸಂಘಟನೆ ವತಿಯಿಂದ ನಾವೆಲ್ಲರೂ ನಮ್ಮ ನಗರದ ಅಂಬೇಡ್ಕರ್ ವರ್ತನೆ ಸೇರಿರುವ ಉದ್ದೇಶ, ಇತ್ತೀಚೆಗೆ ನಮ್ಮ ಭಿಕ್ಷೆಯ ದೇಶವಾದಂತ, ನಾವು ಭಿಕ್ಷೆ ನೀಡುವಂತ ದೇಶ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂ ಯುವಕರನ್ನ ಅಮಾನುಷವಾಗಿ, ಅಮಾನವೀಯವಾಗಿ ನೇತಾಕಿ ಮರಕ್ಕೆ ಕಟ್ಟಿ ಗಲ್ಲಿಗೇರಿಸಿ ಬೆಂಕಿಡಾಗಿ ಹತ್ಯೆಯನ್ನು ಮಾಡಲಾಗ್ತದೆ. ಇದು ಅತ್ಯಂತ ಕ್ರೂರವಾದಂತಹ ಒಂದು ಘಟನೆ ಅಂತ ಹೇಳಬಹುದು. ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತ ದೇಶ ಬುದ್ಧನ ದೇಶ, ಶಾಂತಿ ನೀಡುವಂತ ದೇಶ, ಸೋದರತೆ ನೀಡುವಂತ ದೇಶ. ಅದನ್ನ ನಾವು ಮನಗಂಡು ಇವತ್ತು ಭಾರತ ದೇಶ ಇಡೀ ಜಗತ್ತಿಗೆ ಹೆಸರುವಾಸಿಯಾಗಿದೆ. ಆದ್ರೆ ನಮ್ಮ ಭಾತೃತ್ವ ಭಾವನೆಯನ್ನ ಕೆಣಕುವ ಉದ್ದೇಶ ಇವತ್ತು ಜಾಗತಿಕ ಮಟ್ಟದಲ್ಲಿ ನಡೆದಿದ್ದಾವೆ. ಪದೇ ಪದೇ ಹಿಂದೂಗಳನ್ನ ಕೆಣಕುವ ಉದ್ದೇಶ ಸರಿಯಲ್ಲ. ಈ ಹಿಂದೂ ಸಮಾಜ ಪಲಾಯನ ಅಲ್ಲ, ಪರಾಕ್ರಮ ಇದೆ ಅಂತೇಳಿ ಮೂಲಕ ಮತ್ತೆ ಈ ಮೂಲಕ ಬಾಂಗ್ಲಾ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದೀವಿ. ಮತ್ತೆ ತಿರುಗಿ ನಾವು ನೀಡುವಂತ ಭಿಕ್ಷೆಗೆ ನೀವು ಋಣಾಗಿರಬೇಕು ವಿನಃ ನಮ್ಮಲ್ಲಿ ಅಧಿಕಾರ ಬರ್ತಂದ್ರೆ ನಿಮ್ಮ ದೇಶ ನಮ್ಮ ಆಸಾಮ ರಾಜ್ಯದ ಒಂದು ಕಿರಿದಾರಲ್ಲಿ ನಾವು ಊಟ ಮಾಡ್ತೀವಿ ಅನ್ನೋ ಗೊತ್ತಿರಲಿ. ಅದನ್ನು ತಾವು ಅರ್ಥ ಆಗ್ಬೇಕು. ಈ ಮೂಲಕ ಭಾರತ ಸರ್ಕಾರದ ಗಣನತ್ತ ಸರ್ಕಾರ ಹೇಳ್ತಾ ಇದೀವಿ. ಬಾಂಗ್ಲಾ ಸರ್ಕಾರಕ್ಕೆ ತಕ್ಕ ಶಿಕ್ಷೆ ಕೊಡುವಂತ ಒಂದು ಮನವಿಯನ್ನು ಮಾಡ್ತಾ ಇದೀವಿ ಅಂತೇಳಿ ಈ ಮೂಲಕ ಹೇಳ್ತಾ ಇದೀವಿ. ಜೈ ಶ್ರೀರಾಮ್. ಒಬ್ಬ ಯುವಕನನ್ನ, ಅದು ವಿಶೇಷವಾಗಿ ಹಿಂದೂ ಯುವಕನನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡಿ ಅವನಿಗೆ ಕಾಲು ಮೇಲೆ ಮಾಡಿ ನೇಣು ಹಾಕಿ ಮತ್ತೆ ಸುಟ್ಟಿರುವಂತದ್ದು ಸಂಗತಿ ನೋಡಿದ್ರೆ ನಮ್ಮೆಲ್ಲರಿಗೂ ಕೂಡ ಬೆಂಕಿ ಇಟ್ಟಂಗ ಆಗುತ್ತದೆ. ಯಾಕಂತ ಕೇಳಿದ್ರೆ ಭಾರತ ದೇಶ ಅಂದ್ರೆ ಶಾಂತಿಯ ದೇಶ ಅಂತ ಅನ್ಕೊಂಡಿದ್ದಾರೆ. ಒಂದು ಸಲ ಶಾಂತಿನೂ ಇರ್ತದೆ, ಒಂದು ಸಲ ಗಣಾಚಾರನೂ ಕೂಡ ಸ್ವೀಕಾರ ಮಾಡ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಆ ಬಾಂಗ್ಲಾದೇಶಕ್ಕೆ ನಾವು ಕೊಡುವುದರ ಮೂಲಕವಾಗಿ ಇವತ್ತ ಭಾರತ ದೇಶ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವೇನು ಹೇಳ್ತೇವೆ, ಈ ಶಾಂತಿಯನ್ನ ಕದಡುವಂತ ಕೆಲಸವನ್ನ ಆ ಬಾಂಗ್ಲಾದೇಶ ಮಾಡ್ತಾ ಇದೆ. ಹೀಗಾಗಿ ಬಾಂಗ್ಲಾದೇಶ 1971ರಲ್ಲಿ ನಮ್ಮ ವೀರ ಯೋಧರು ಹೊಸ ಪ್ರಾಣವನ್ನ ತ್ಯಾಗವನ್ನ ಮಾಡಿ ಬಲಿದಾನವನ್ನ ಆಗಿ ಇವತ್ತು ಆ ದೇಶ ಒಂದು ಪ್ರತ್ಯೇಕವಾಗಿರುವಂತ ದೇಶ ಆಗಿರ್ಬೋದು. ಆದ್ರೆ ನಾವು ಕೊಟ್ಟಿರುವಂತ ಭಿಕ್ಷೆ ಹೊರತು ಮತ್ತೊಂದಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸ್ತಾ, ಇವತ್ತು ನಾನು ಭಾರತ ಸರ್ಕಾರ, ವಿಶೇಷವಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೇನೆ. ಯಾವ ವ್ಯಕ್ತಿ ಈ ಕೃತ್ಯಕ್ಕೆ ಒಂದು ಪಾತ್ರವನ್ನ ಮಾಡಿದಾನೆ, ಬಹುಶಃ ಯಾವ ವ್ಯಕ್ತಿ ಈ ದುಸ್ಸಾಹಸಕ್ಕೆ ಮುಂದಾಗಿದ್ದಾನೆ, ಆ ವ್ಯಕ್ತಿಯನ್ನ ಸೆರೆ ಹಿಡಿದು ಅವನಿಗೆ ಗಲ್ಲು ಶಿಕ್ಷೆಯನ್ನ ಕೊಡಬೇಕು ಅಂತ ನಾನು ಕೂಡ ಕೇಂದ್ರ ಮುಖಾಂತರವಾಗಿ ಆ ದೇಶಕ್ಕೆ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ಇದು ಜೈ ಶ್ರೀರಾಮ್, ಜೈ ಶ್ರೀರಾಮ್. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ವಂದೇ ವಂದೇ. ಧಿಕ್ಕಾರ 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 ಧಿಕ್ಕಾರ.